ನೋಡಿದಾಗ ಎಲ್ಲಿ ಏನಿದೆ ಅಂತ ಗೊತ್ತಿತ್ತು. ನಿಂಗೆ ಏನು ಗೊತ್ತಾಗ್ತಿಲ್ವಲ್ಲಪ್ಪ, ತಿಂಡಿ ಎಲ್ಲಿ ಅಂತ ಹುಡ್ಕೋದು? ಅದ್ಗೆ ನೀವೆಷ್ಟು ಬೇಗ ಬೇಗ ಕೆಲಸ ಮಾಡ್ತೀರಾ? ಅಮ್ಮ ನೋಡಿದಿದ್ರೆ ದೊಡ್ಡಮ್ಮಂಗೆ ಹೇಳ್ತಿದ್ರು ನನ್ನ ಸೊಸೆ ಎಷ್ಟು ಚುರುಕ ಕೆಲಸ ಮಾಡ್ತಾಳೆ ಅಂತ. ನಿನ್ನ ಸೊಸೆನೂ ಇದ್ದಾಳೆ, ಒಂದು ಕೆಲಸ ನೆಟ್ಟಗೆ ಮಾಡಕ್ ಬರಲ್ಲ ಅಂತ. ಇಬ್ರಿಗೂ ವರ್ಲ್ಡ್ ವಾರ್ ನಡೀತಿತ್ತು. ನೋಡಿ ಮಜಾ ತಗೋಬೋದಾಗಿತ್ತಾ? ಛೇ, ನಮಗೋಸ್ಕರ ಅಕ್ಕನ ಬಲಿಪಶು ಮಾಡೋದಾ? ಅವರು ತುಂಬ ಒಳ್ಳೆಯವರು. ಅವ್ರು ಮಾಡೋ ಕೆಲಸದಲ್ಲಿ ನಂಗೆ ಅರ್ಧನೂ ಮಾಡೋಕ್ಕಾಗಲ್ಲ. ಮಂತ್ರವಾದಿ ಅತ್ತೆ ಇಲ್ಲ, ಅಮ್ಮಂಗೋಸ್ಕರ ಒಂದು ಬಾಳೆಹಣ್ಣು ತಗೊಂಡು ಹೋಗ್ತೀನಿ. ದೇವ್ರೇ, ನಾನು ಕಳ್ತನ ಮಾಡ್ತಿಲ್ಲ, ಅಮ್ಮಂಗೋಸ್ಕರ ಬಾಳೆಹಣ್ಣು ತಗೊಂಡು ಹೋಗ್ತಾ ಇದ್ದೀನಿ. ನಿಂಗೆ ಬಾಳೆಹಣ್ಣು ಕಮ್ಮಿ ಆಯ್ತು ಅಂತ ಸೆಟ್ ಮಾಡ್ಕೋಬೇಡ ಪ್ಲೀಸ್. ನಿತ್ಯ, ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಿಲ್ವಾ? ಹಣ್ಣು ಹೆಚ್ಚುತ್ತಿದ್ದೀನಿ. ಅದು ನನಗೂ ಕಾಣಿಸ್ತಿದೆ. ಈ ಕೆಲಸ ಮಾಡೋದಕ್ಕೆ ನಿನಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳಬೇಕು? ಮನುಷ್ಯರಾದವರು ಇನ್ನೊಬ್ರ ಕಷ್ಟ ನೋಡಿ ಅಯ್ಯೋ ಪಾಪ ಅಂತಾರೆ. ನೀ ಆ ಯಶೋಧನ್ಗೆ ಎಷ್ಟು ಬೇಕಾದ್ರೆ ಅಯ್ಯೋ ಪಾಪ ಅನ್ನು, ಆದ್ರೆ ನಮ್ಮ ವಿಷಯದಲ್ಲಿ ಮಾತ್ರ ಮೂಗು ತೋರ್ಸಕ್ ಬರಬೇಡ. ನಿನ್ನೆಯಿಂದ ಅಕ್ಕ ಒಬ್ಬರೇ ಗಾಂಡತ್ತಿನ ಥರ ದುಡಿತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಥರ ಕಲ್ಹೃದಯ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನೀವು ನಂತರನೇ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ? ನಿತ್ಯ, ದಿಸ್ ಇಸ್ ಟೂ ಮಚ್. ಮನೆಗೆ ಬಂದು 2 ದಿನ ಕೂಡ ಆಗಿಲ್ಲ, ಆಗ್ಲೇ ನನಗೆ ಎದುರು ಉತ್ತರ ಕೊಡಕ್ ಬರ್ತೀಯಾ? ಏನು ಮಾಡೋದು? ಅಕ್ಕನ ಥರ ಬಾಯಿ ಮುಚ್ಕೊಂಡಿರೋ ಸ್ವಭಾವ ನಂದಲ್ವಲ್ಲ. ಅಯ್ಯಯ್ಯೋ, ಈಗ ತಾನೇ ಅಮ್ಮ ನಗ್ತಿದ್ರು, ಮತ್ತ್ಯಾಕಮ್ಮ ಅಳ್ತಿದ್ದಾರೆ? ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ನೀನು ಬರ್ತೀಯ ಅನ್ನೋ ಸಬ್ಬರದಲ್ಲಿ ನನ್ನ ಮೈ ಮರ್ತು ಹೋಗಿದ್ದೆ. ಆದರೆ ನೀನು ಬಂದು ಹೋದ್ಮೇಲೆ ನನ್ನ ಜೀವನ ಚಿತ್ರ ಆಗೋಯ್ತು. ಆ ದೇವರು ನನ್ನ ಮಡಲನ್ನ ತುಂಬಿಸೋದಕ್ಕೆ 2 ಅವಕಾಶ ಕೊಟ್ಟರು. ಆದರೆ ನಿನ್ನ ನನ್ನ ಮಡಲಲ್ಲೇ ಉಳಿಸ್ಕೊಳ್ಳೋ ಭಾಗ್ಯ ನನಗಿರಲಿಲ್ಲ. ಆ ವಿಧಿ ನಿನ್ನ ನನ್ನಿಂದ ದೂರ ಮಾಡಿಬಿಡ್ತು. ತಾಯಿತನದ ಹಪ್ಪಳ ಇನ್ನೇನು ನನಗೆ ಈಡೇರುತ್ತೆ ಅನ್ನೋ ಹೊತ್ತಿಗೆ ನೀನು ನನ್ನಿಂದ ದೂರ ಆಗ್ಬಿಟ್ಟೆ. ಯಾಕೆ ಹೀಗೆ ಮಾಡ್ದೆ? ಯಾಕೆ ನಾನು ನಿನಗಿಷ್ಟ ಆಗ್ಲಿಲ್ವಾ? ಯಾವ ಜನ್ಮದಲ್ಲಿ ನಾನು ಯಾವ ಮಗುನ ಸಾಯಿಸ್ತೆ ಅಂತ ನನಗಿಂತ ಶಿಕ್ಷೆ ಕೊಟ್ಟೆ ದೇವ್ರೆ, ನನಗಿಂತ ಶಿಕ್ಷೆ ಕೊಟ್ಟೆ.
ನೀನನ್ನ 2ನೇ ಸಲ ಬಿಟ್ಟು ಹೋದ್ಮೇಲೂ ನೀನ್ ಮತ್ತೆ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಆದ್ರೆ ಆ ರಾಗಿಣಿ ಆಡಿದ ಮಾತುಗಳು ಕೇಳಿದ್ಮೇಲೆ ನನಗೂ ನಿನ್ ಜೊತೆನೆ ಈ ಪ್ರಪಂಚನೇ ಬಿಟ್ಟು ಬಂದ್ಬಿಡ್ಬೇಕು ಅಂತ ಅನ್ನಿಸ್ತು. ಆ ಮಾತುಗಳನ್ನ ನನ್ನ ಜೀವ ಇರೋವರೆಗೂ ಬರೆಯೋದಿಕ್ ಸಾಧ್ಯನೇ ಇಲ್ಲ. ಮತ್ತೆ ಸತ್ತೋಗಿರೋ ಸೂತ್ಕ ನನಗೆ. ನಮ್ಮಪ್ಪ ನಿನ್ನ ಹೊಟ್ಟೆಯಲ್ಲಿ ಹುಡ್ತಾರೆ ಅಂತ ನಾನು ಎಷ್ಟೊಂದು ಕನಸು ಕಟ್ಟಿದ್ದೆ. ನಮ್ಮಪ್ಪನೇ ವಾಪಸ್ ಬರಲಿಲ್ಲ ಅಂದಮೇಲೆ ನೀನಿದ್ದು ಏನು ಪ್ರಯೋಜನ? ಆ ಮಗು ಜೊತೆ ನೀನು ಸತ್ತೋಗ್ಬೇಕಾಗಿತ್ತು. ಈ ಭೂಮಿಗೆ ಭಾರ, ಅನ್ನಕ್ಕೆ ದಂಡ, ಇನ್ನೂ ಯಾಕೆ ಬದುಕಿದ್ಯಾ? ಛೇ! ನೀನು ನಿಮ್ಮ ಅಕ್ಕನು ಈ ತಾಯಿ ಮಣ್ಣಲ್ಲೇ ಉಳಿದಿದ್ರೆ ಇವತ್ತು ನನಗೆ ಎಷ್ಟೊಂದು ನೋವು ಇರ್ತದೆ. ಆದ್ರೆ ನೀವಿಬ್ರು ನನ್ನ ಬಿಟ್ಟು ಹೊಟ್ಟೋದ್ರಿ, ಬಿಟ್ಟು ಹೊಟ್ಟೋಗ್ಬಿಟ್ಟು. ನಿಮ್ಮ ಮಕ್ಕಳು ಮಲಗಿದ್ದಾಗ ನಮ್ಮ ಅಮ್ಮನ ತರ ಬಿಟ್ಟು ಬಂದ್ಬಿಟ್ರಾ? ಪುಟ್ಟ ಮಕ್ಕಳು ನಡ್ಕೊಂಡು ಎಲ್ಲಿಗೆ ಹೋಗಕ್ ಸಾಧ್ಯ? ನೀವೇ ಬಿಟ್ಟು ಬಂದಿದ್ದೀರಾ. ನನ್ನ ಅಮ್ಮನೂ ಇದೇ ತರ ಗೊಂಬೆ ಇಟ್ಕೊಂಡು ಹೊಳ್ತಿದಳೋ ಏನೋ. ಹೋಗ್ಲಿ ಬಿಡಮ್ಮ, ಅವ್ರು ಯಾವ ತರ ಸಿಗ್ತಾರೆ. ಈಗ ನಿನಗೆ ಮಗು ಇಲ್ಲ, ನನ್ನಮ್ಮ ನನ್ನ ಬಿಟ್ಟು ಹೊಟ್ಟೋಗಿದ್ದಾಳೆ. ಅಮ್ಮ, ನನ್ನ ನಿನ್ನ ಮಗಳು ಅನ್ಕೊಂಡಮ್ಮ. ನಾನು ಗುಡ್ಗಲ್ ಹಾಕ್ತೇನೆ ಅಮ್ಮ. ಪ್ಲೀಸ್ ಅಮ್ಮ, ನೀನು ನಮ್ಮ ಆಗಮ್ಮ. ಪ್ಲೀಸ್ ಅಮ್ಮ, ನನ್ನಮ್ಮ ಆಗಮ್ಮ.